ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣದ ಫಲಾಫಲಗಳು ನೋಡೋಕೆ ಹೋದಾಗ ವೃಷಭ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಪಂಚಮ ಸ್ಥಾನದಲ್ಲಿ ಅಂದರೆ ಪೂರ್ವ ಪುಣ್ಯ ಸ್ಥಾನನೂ ಕೂಡ ಆಗ್ಬೋದು, ಪುತ್ರ ಸ್ಥಾನ ಅಂತೂ ಕೂಡ ಕರಿತೀವಿ. ವೃಷಭ ರಾಶಿಯವರು ಮಕ್ಕಳ ಜೊತೆ ಸ್ವಲ್ಪ ಜಾಗೃತಿಯಾಗಿರಬೇಕು. ಅನ್ನೆಸರಿ ಟೆನ್ಷನ್ಸ್ ಬೇಡ ಅಂತ ಹೇಳುತ್ತೆ. ಅವರಿಗೆ ಸ್ವಲ್ಪ ಆದಷ್ಟು ಅವರ ಜೊತೆ ಅವರು ಏನೋ ಕೆಲವನ್ನು ಡಿಮ್ಯಾಂಡ್ಸ್ ಇಡ್ತಾರೆ, ಅದಕ್ಕೆ ಅನುಸಾರವಾಗಿ ನಡ್ಕೊಂಡು ಹೋಗಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರಿಗೆ, ಈ ರಾಶಿಯವರಿಗೆ ಉದ್ಯೋಗದ ವಿಷಯದಲ್ಲಿ ನೋಡೋಕೆ ಹೋದಾಗ ಆಕಸ್ಮಿಕ ಯೋಗ ಇರ್ತಕ್ಕಂಥದ್ದು, ಧನಲಾಭ ಇರ್ತಕ್ಕಂಥದ್ದು, ಆರ್ಥಿಕವಾಗಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಷೇರು ಅಥವಾ ಎಲ್ಲ ಹೂಡಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಮಹಿಳೆಯರಿಗೆ ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥ ಜೊತೆಗೆ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಮದುವೆ ಅಥವಾ ವಿವಾಹ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟಿದ್ದಾದರೆ ಪಂಚಮದಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಶುಭ ಯೋಗಗಳು, ಮದುವೆ ಯೋಗ ಚೆನ್ನಾಗಿರುತ್ತೆ. ಮನೆಗೆ ಏನಾದರೂ ಈ ಸಮಯದಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದೆ ಆದರೆ ಅದು ಪರಿಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ವೃಷಭ ರಾಶಿಯವರಿಗಿರುತ್ತೆ. ಬಿಳಿ ಮತ್ತು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇವರಿಗೆ ಅದೃಷ್ಟ ಸಂಖ್ಯೆಗಳು 6 ಮತ್ತು 2 ಆಗಿರುತ್ತೆ. ಹಾಗೆ ಈ ರಾಶಿಯವರು ಸಾಧ್ಯವಾದಷ್ಟು ಸ್ವಲ್ಪ ಮೊಸರನ್ನವನ್ನು ದಾನ ಮಾಡ್ತಕ್ಕಂಥದ್ದು. ಮೊಸರನ್ನ ಯಾರಿಗೆ ಆಗ್ಬೋದು, ಯಾರಿಗೆ ಹಸಿವು, ಜೀವಿಗಳೆಲ್ಲವೂ ಕೂಡ ಇಲ್ಲಿ ಇರುವೆಯಿಂದ ಹಿಡಿದು ಆನೆಯ ತನಕ ಯಾರಿಗೋ ಒಬ್ರಿಗೆ ಮೊಸರನ್ನವನ್ನು ತಾವು ದಾನ ಮಾಡಿದ್ದಾದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಓಂ ತಾರಾಧೀಶಾಯ ನಮಃ, ಓಂ ತಾರಾಧೀಶಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಈ ರಾಶಿಯವರಿಗೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ.